ಬಹಳ ಸಂತೋಷದ ದಿನ. ಏನು ಅವರು ನಿರಂತರ 45 ವರ್ಷದಿಂದ ರಾಜಕೀಯದಲ್ಲಿ ಶ್ರಮ ಪಟ್ಟಿದ್ರು, ಅದು ಇವತ್ತು ಫಲ ಕೊಡ್ತಾ ಇದೆ. ನಮ್ಗೆಲ್ಲ ಅತೀವ ಸಂತೋಷ ಆಗಿದೆ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಬೆಂಗಳೂರು ದಕ್ಷಿಣ ವತಿಯಿಂದ ಇವತ್ತು ಎಲ್ಲ ಇಲ್ಲಿ ಸಿಹಿ ಹಂಚಿ ಸಂಭ್ರಮ ಮಾಡಿದೀವಿ. ನಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತನ DK ಶಿವಕುಮಾರ್ ಸಾಹೇಬರು ಬೆಳೆಸಿದ್ದಾರೆ. ಅದೇ ರೀತಿ DK ಸುರೇಶ್ ಅವರು ಬೆಳೆಸಿದ್ದಾರೆ. ಏನಿವತ್ತು ನಮ್ಮ ನಾಯಕರು ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಎಂದು ಖ್ಯಾತಿಯಾಗಿರುವಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ರು. ನಮ್ಗೆಲ್ಲರೂ ತುಂಬಾ ಖುಷಿ ಪಡುವಂತ ವಿಚಾರ. 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ರು. ವಿದ್ಯಾರ್ಥಿ ಜೀವನದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇದ್ದರು. ಯಾಕಂದ್ರೆ NSU ಇಂದ ಬಂದಂತವ್ರು ಅವರು, ಆಮೇಲೆ ಜೊತೆಗೆ ಯೂತ್ ಕಾಂಗ್ರೆಸ್ ಇಂದ ಬಂದಂತವರು. ಇವತ್ತು 45 ವರ್ಷಗಳಾಗಿದೆ. ಇವತ್ತಿಗೆ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿದೆ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಮನಗರದಲ್ಲಿ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಜೊತೆಗೆ ಸಿಹಿ ಹಂಚುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ವಿ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ಅದ್ದೂರಿಯಾಗಿ ರಾಮನಿಗೆ ಬರವಣಿಗೆ ಮಾಡ್ಕೊಳ್ತೇವೆ. ನಮಗೆ ಯುವಕ ಮಿತ್ರರಿಗೆ ಶಕ್ತಿಯ ಬಲಾಢ್ಯವನ್ನು ತುಂಬ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಪ್ರಾಮಾಣಿಕವಾಗಿ ಪದಗಳು ಕೂಡ ಬರ್ತಾ ಇಲ್ಲ ಅವರ ಖುಷಿಗೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯದಲ್ಲಿ ದೊಡ್ಡ ಅವಕಾಶಗಳು ನಮ್ಮ DK ಶಿವಕುಮಾರ್ ಅವರಿಗೆ ಸಿಗಲಿ. ಇವತ್ತು ಮುಖ್ಯಮಂತ್ರಿ ಆಗಿರುವಂತದ್ದು ನಮ್ಮೆಲ್ಲರೂ ಕೂಡ ಅತೀವವಾದ ಸಂತೋಷವನ್ನು ಮೂಡಿದೆ ಅಂತ ಹೇಳ್ತಾ ಅವರೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇವೆ. ರಾಜ್ಯದ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು 136 ಸೀಟನ್ನ ತಂದು ಏನು ಮುಖ್ಯಮಂತ್ರಿ ಗಾದಿಗೆ ಮೊದಲೇ ಆಕಾಂಕ್ಷಿಯನ್ನಾಗಿದ್ರು. ಇವಾಗ ಅವರು ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ. ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಾಗ ಡೇಟ್ ಅನ್ನ ಕೊಡ್ತಾ ಇದ್ರು. ಇವತ್ತು ನಮ್ಮ ಶಾಸಕರು ಕೊಟ್ಟಿರ್ತಕ್ಕಂಥ ಡೇಟು ಇಷ್ಟು ದಿನಗಳ ಹೇಳ್ತಾ ಬಂದಿರತಕ್ಕಂಥ ದಿನ ಇವತ್ತು ಫೈನಲ್ ಆಗಿದೆ. ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಬಹಳ ಸಂಭ್ರಮಾಚರಣೆಯಿಂದ ಯುವಕರೆಲ್ಲ ಮಾಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.